ಇವಾಗ ನೀವು ಒಂದು ಕಾರನ್ನು ಬೈ ಮಾಡಲು ಪ್ಲ್ಯಾನ್ ಮಾಡಿ ಶೋರೂಮಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಅಲ್ಲೇನಾಗುತ್ತೆ ಅಂತ ಹೇಳಿದರೆ ಅಲ್ಲಿರುವಂಥ ಸೇಲ್ಸ್ ಎಕ್ಸಿಕ್ಯೂಟಿವ್ ಆ ಕಾರ್ ತೋರಿಸ್ಬಿಟ್ಟು ಹೇಳ್ತಾರೆ, ನೋಡಿ ಇದೊಂದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇರುವಂಥ ಕಾರು, ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುವಂಥ ಕಾರು. ಆಗೇನಾಗಿದೆ ಅಂತ ಕೆಲವರಿಗಾದರೂ ಏನಾಗಿರುತ್ತೆ ಅಂದರೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುವಂಥ ಕಾರ್ ಬೈ ಮಾಡಬೇಕಾ ಅಥವಾ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇರುವಂಥ ಕಾರ್ನ ಬೈ ಮಾಡಬೇಕಾ? ಏನು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಏನು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುವಂಥ ಡಿಫರೆಂಟ್ ಟೈಪ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಐ ಆಮ್ ಸಂತೋಷ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಡೀಸೆಲ್ ಇಂಜಿನ್ ಅಥವಾ ಒಂದು ಪೆಟ್ರೋಲ್ ಇಂಜಿನಲ್ಲಿ ಏನಾಗಿರುತ್ತೆ ಅಂದರೆ ಅದರದ್ದು ಪವರ್ ಬ್ಯಾಂಡ್ ಏನಾಗಿರುತ್ತೆ ಅಂದರೆ ರಿಸ್ಟ್ರಿಕ್ಟೆಡ್ ಆಗಿರುತ್ತದೆ. ಒಂದು ಐಡಿಯಲ್ ಸ್ಪೀಡ್ ಇರುತ್ತೆ, ಇಲ್ಲ ಅಂತ ಹೇಳಿದರೆ ಒಂದು ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತೆ. ಐಡಿಯಲ್ ಸ್ಪೀಡಿಗಿಂತ ಕಡಿಮೆ ಸ್ಪೀಡನ್ನ ನಮಗೆ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ, ಅದೇನಾಗುತ್ತೆ ಇಂಜಿನ್ ಆಫ್ ಆಗುತ್ತೆ. ಅದೇ ರೀತಿ ಮ್ಯಾಕ್ಸಿಮಮ್ RPM ಅಂತ ಹೇಳಿದರೆ ಒಂದು 6000 ಇರ್ಬೋದು ಅಥವಾ ಒಂದು 7000 RPM ಇರ್ಬೋದು. ಅದಕ್ಕಿಂತ ಜಾಸ್ತಿ ನಾವೇನಾದರೂ ಪವರ್ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಟಾರ್ಕ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಕಪಲ್ ಆಫ್ ಟೈಪ್ ಆಫ್ ಗೇರ್ ರೇಷಿಯಸ್ ಅಂತ ಯೂಸ್ ಮಾಡಿಕೊಂಡು ಒಂದು ಗೇರ್ ಬಾಕ್ಸನ್ನು ಯೂಸ್ ಮಾಡ್ತಿದ್ದೀವಿ. ಆ ಗೇರ್ ಬಾಕ್ಸ್ ಏನಾಗಿರುತ್ತೆ ಅಂತ ಹೇಳಿದರೆ ಮ್ಯಾನ್ಯುವಲ್ ಆಗಿರುತ್ತೆ, ಸಮ್ಟೈಮ್ಸ್ ಏನಾಗಿರುತ್ತೆ ಅಂದರೆ ಆಟೋಮೆಟಿಕಲ್ ಆಗಿರುತ್ತೆ. ಮ್ಯಾನ್ಯುವಲ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಏನಾಗಿರುತ್ತೆ ಅಂದರೆ ಒಂದು ಗೇರ್ ಲಿವರ್ ಇರುತ್ತೆ, ಅದಕ್ಕೆ ಕ್ಲಚ್ ಇರುತ್ತೆ. ಕ್ಲಚ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂಜಿನ್ ಮತ್ತು ವೀಲಿಗಿರುವಂತಹ ಕನೆಕ್ಟಿವಿಟಿನ ಏನು ಮಾಡುತ್ತೆ ಅಂತ ಹೇಳಿದ್ರೆ ಡಿಸ್ಕನೆಕ್ಟ್ ಮಾಡೋಕ್ಕೋ ಅಥವಾ ಎಂಗೇಜ್ ಮಾಡೋಕ್ಕೋ ಯೂಸ್ ಮಾಡ್ತೀವಿ. ಏನು ಮಾಡ್ತೀವಿ, ಕ್ಲಚ್ ಅಪ್ಲೈ ಮಾಡ್ಕೊಂಡು ಏನು ಮಾಡ್ತೀವಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇರ್ನ ಅಪ್ಲೈ ಮಾಡ್ತೀವಿ. ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರು, ಫೋರ್ತ್ ಗೇರು, ಫಿಫ್ತು, ಸಿಕ್ಸ್ತ್. ಈಗಿನ ಟ್ರಾನ್ಸ್ಮಿಷನಲ್ಲಿ 6th ಗೇರು ಇದೆ, 7 ಸ್ಪೀಡು ಸಮೇತ ಇದೆ. ಓಕೆ, ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಕ್ಲಚ್ ಅಪ್ಲೈ ಮಾಡಿ ಗೇರ್ ಲಿವರ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಗೇರ್ ಅಪ್ಲೈ ಮಾಡ್ತೀವಿ. ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಏನಾಗಿರುತ್ತೆ, ಗೇರ್ ಲಿವರಿಗೂ ಕ್ಲಚ್ಚಿಗೂ ಏನಾಗಿರುತ್ತೆ ಒಂದು ಕೇಬಲ್ ಕನೆಕ್ಷನ್ ಥ್ರೂ ಇಂದ ಏನಾಗಿರುತ್ತೆ ಅದು ಆ್ಯಕ್ಚುಯೇಟೆಡ್ ಆಗಿರುತ್ತೆ. ಆ ಕ್ಲಚ್ ಅಪ್ಲೈ ಮಾಡಿದ ತಕ್ಷಣ ಏನಿಂದ ಕ್ಲಚ್ ಆ್ಯಕ್ಚುಯೇಟೆಡ್ ಆಗಿ ಎಂಗೇಜ್ ಮತ್ತು ಡಿಸ್ಎಂಗೇಜ್ ಆಗುತ್ತೆ. ಗೇರ್ ಲಿವರಿಗೂ ಮತ್ತು ಗೇರಿಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ಇರುವಂಥ ಗೇರಿಗೂ ಏನಾಗಿರುತ್ತೆ ಒಂದು ಲಿವರ್ ಥ್ರೂ ಏನಾಗಿದೆ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಥ್ರೂ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮಗೆ ಗೇರ್ ಎಂಗೇಜ್ ಆಗೋದು, ಡಿಸ್ಎಂಗೇಜ್ ಆಗುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ಗೆ ಕಂಪೇರ್ ಮಾಡಿದಾಗ ಏನು ಅಡ್ವಾಂಟೇಜಸ್ ಅಂತ ಹೇಳಿದರೆ, ಫಸ್ಟ್ ಒಂದು ಅಡ್ವಾಂಟೇಜಸ್ ಅಂತ ಹೇಳಿದರೆ ಏನಾಗಿದೆ, ಇದೊಂದು 70% ಆಫ್ ಹ್ಯೂಮನ್ ಎಫರ್ಟ್ನ ಕಡಿಮೆ ಮಾಡ್ತದೆ. ಸೆಕೆಂಡ್, ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಹೇಳುವ ಒಂದು ಆಪ್ಷನ್ ಇದೆ. ಇದು ಏನಾಗಿದೆ ಅಂತ ಹೇಳಿದ್ರೆ ನಾವು ಅಪ್ಪನೇ ನಿಲ್ಲಿಸಿ ವೆಹಿಕಲ್ನಾಗ ಅಥವಾ ಕಾರ್ನ ಮೂವ್ ಮಾಡಿದಾಗ ಏನಾಗಿರುತ್ತೆ ರಿವರ್ಸ್ ಬರೋದಿಲ್ಲ, ಆಟೋಮೆಟಿಕ್ ಆಗಿ ಏನಾಗಿರುತ್ತೆ ಅಂದರೆ ಫಾರ್ವರ್ಡ್ ಮೂವ್ ಆಗುತ್ತೆ. ನೆಕ್ಸ್ಟ್ ಏನಾಗಿದೆ, ಇದಕ್ಕೊಂದು ಕ್ರೀಪ್ ಅಂತ ಹೇಳುವ ಒಂದು ಫಂಕ್ಷನ್ ಇದೆ. ಕ್ರೀಪ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ನಾವೀಗ ಟ್ರಾಫಿಕಲ್ಲೆಲ್ಲ ವೆಹಿಕಲ್ನ ನಿಲ್ಲಿಸಿ ಬ್ರೇಕಿಂದ ಕಾರ್ನ ರಿಮೂವ್ ಮಾಡಿದ ತಕ್ಷಣ ಏನಾಗಿರುತ್ತೆ ಆಟೋಮೆಟಿಕ್ ಆಗಿ ಏನಾಗಿರುತ್ತೆ ವೆಹಿಕಲ್ ಮುಂದೆ ಮೂವ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನು ಅಂತ ಕರಿತೀವಿ ಅಂತಂದರೆ ಕ್ರೀಪ್ ಫಂಕ್ಷನ್ ಅಂತ ಕರಿತೀವಿ. ಜೊತೆಗೆ ಏನಾಗಿದೆ ಅಂದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಗೇರ್ ಲಿವರು ಮತ್ತು ಕ್ಲಚ್ ಪೆಡಲ್ ಇದು ಮಾತ್ರ ಇರೋದಿಲ್ಲ, ಬಾಕಿವೆಲ್ಲ ಇರುತ್ತೆ ಸೇಮ್. ಓಕೆ, ಈಗ ನಾವೇನು ಮಾಡೋಣ ಅಂತಂದರೆ ಎಷ್ಟೆಲ್ಲ ಆಟೋಮೆಟಿಕ್ ಗೇರ್ ಬಾಕ್ಸಲ್ಲಿ ಎಷ್ಟು ಟೈಪ್ ಆಫ್ ಪವರ್ ಟ್ರಾನ್ಸ್ಮಿಷನ್ ಅವೈಲೇಬಲ್ ಇದೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಬೇಸಿಕ್ ಆಗಿ ಹೇಳೋದಾದ್ರೆ ಎಕನಾಮಿ ಟೈಪ್ ಒಂದು ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ AMT, ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಅದು ಬಿಟ್ಟರೆ ಏನಾಗಿದೆ ಅಂತ ಹೇಳಿದ್ರೆ IMT, ಇಂಟೆಲಿಜೆಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ನೆಕ್ಸ್ಟ್ DCT, ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್. ನೆಕ್ಸ್ಟ್ AT ಅಥವಾ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್. ಫೈನಲ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ CVT ಅಂತ ಬರುತ್ತೆ, ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನ್. ಈಗ CVT ಒಂದು ಬಿಟ್ಟು ಬಾಕಿದೆಲ್ಲ ಏನಾಗಿದೆ ಅಂತ ಬಾಕಿ ರಿಮೈನಿಂಗ್ ಇರುವಂಥ ಎಲ್ಲ ಟ್ರಾನ್ಸ್ಮಿಷನ್ಗೆ ಏನಾಗಿದೆ ಅಂತ ಹೇಳಿದ್ರೆ ಕ್ಲಚ್ ಅಂತ ಒಂದು ಫಂಕ್ಷನ್ ಇರುತ್ತೆ, ಕ್ಲಚ್ ಅಂತ ಒಂದು ಡಿವೈಸ್ ಇರುತ್ತೆ. CVTಯಲ್ಲಿ ಕ್ಲಚ್ ಇರೋದಿಲ್ಲ. ಓಕೆ, ಫಸ್ಟ್ ನಾವೇನಾಗಿದೆ ಅಂತ ಹೇಳಿದ್ರೆ AMTನ ನೋಡ್ಕೊಳ್ಳೋಣ, ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ನಾನು ಮೊದಲೇ ಹೇಳಿದಾಗ ಏನಂದರೆ ಇದೊಂದು ಎಕನಾಮಿ ಆಗಿರುವಂಥ ಒಂದು ಟ್ರಾನ್ಸ್ಮಿಷನ್. ಫಸ್ಟ್ ಇಂಟ್ರೊಡ್ಯೂಸ್ ಆಗಿರೋದು ಅಂತ ಹೇಳಿದ್ರೆ ಮಾರುತಿ ಸೆಲೆರಿಯಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದೆ. AMT ಯಾವ ರೀತಿ ಅಂತ ಹೇಳಿದ್ರೆ ಜಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಒಂದು ಆಟೋಮೆಟಿಕ್ ವರ್ಷನ್ ಅಂತ ಹೇಳ್ಬೋದು ಅಷ್ಟೇ. ಏಕೆಂದರೆ ಅಲ್ಲೇನಾಗಿರುತ್ತೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಏನಾಗಿದೆ ಅಂತ ಹೇಳಿದ್ರೆ ಗೇರ್ ಲಿವರು ಮತ್ತು ಕ್ಲಚ್ ಪೆಡಲ್ ಇರೋದಿಲ್ಲ. ಅಂಥ ಪ್ಲೇಸಲ್ಲಿ ಏನಾಗಿರುತ್ತೆ ಅಂದರೆ ಇನ್ನೇನಾಗಿದೆ ಅಂದರೆ ಒಂದು ಎಲೆಕ್ಟ್ರೋ ಮೆಕ್ಯಾನಿಕ್ ಡಿವೈಸನ್ನು ಫಿಕ್ಸ್ ಮಾಡಿರ್ತಾರೆ, ಅಂದರೆ ಒಂದು ಎಲೆಕ್ಟ್ರಿಕಲ್ ಮೋಟರ್ನ ಫಿಕ್ಸ್ ಮಾಡಿರ್ತಾರೆ. ಗೇರ್ ಈಗ ನಾವೇನಂತೆ ಗೇರ್ ಲಿವರ್ದು ಏನು ಫಂಕ್ಷನ್ ಮಾಡುತ್ತೋ ಆ ಫಂಕ್ಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಮೋಟರು. ಅದೇ ರೀತಿ ಕ್ಲಚ್ ಪೆಡಲ್ದು ವರ್ಕ್ ಏನು ಮಾಡುತ್ತೋ ಅದೇನಾಗಿದೆ ಅಂದರೆ ಈ ಎಲೆಕ್ಟ್ರಿಕಲ್ ಮೋಟರು ವರ್ಕ್ ಮಾಡುತ್ತೆ. ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ಗೆ ಇನ್ನೊಂದು ನೇಮ್ ಇದೆ AGS ಅಂತ ಹೇಳಿದರೆ ಆಟೋಮೆಟಿಕ್ ಗೇರ್ ಶಿಫ್ಟರ್ ಅಂತೇಳಿ. ಓಕೆ, ಇದೇನಾಗಿದೆ ಅಂತ ಹೇಳಿದ್ರೆ ಒಂದೊಂದು ಕಾರ್ ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾರೆ ಅಂದರೆ ಅವ್ರವ್ರ ಬ್ರ್ಯಾಂಡಿಗೆ ಏನು ಮಾಡ್ತಾರೆ ಅಂದರೆ ನೇಮ್ನ ಸ್ವಲ್ಪ ಚೇಂಜಸ್ ಮಾಡ್ತಾರೆ, ಬಟ್ ಆಪ್ರೇಷನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೇಮ್ ಆಗಿರುತ್ತೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಡಿಪೆಂಡ್ಸ್ ಪ್ಯೂರ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಇಂಜಿನ್ ಸ್ಪೀಡು, RPM, ಟಾರ್ಕ್, ಆಮೇಲೆ ವೀಲ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವೀಲ್ ಏನು ಸ್ಪೀಡನ್ನು ಯಾವ ಸ್ಪೀಡ್ ನೆಸೆಸಿಟಿ ಇದೆಯೋ ಆ ಸ್ಪೀಡ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೆನ್ಸ್ ಮಾಡಿ ಅಂದರೆ
ಎಲೆಕ್ಟ್ರಿಕಲ್ ಮೋಟರಿಗೆ ಏನು ಮಾಡುತ್ತೆ, ಸಿಗ್ನಲ್ನ ಪಾಸ್ ಮಾಡುತ್ತೆ. ಎಲೆಕ್ಟ್ರಿಕಲ್ ಮೋಟರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಓಕೆ ಈಗ ಸೆಕೆಂಡಿಂದ ತರ್ಡಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಸೆಕೆಂಡಿಂದ ತರ್ಡಿಗೆ ಗೇರ್ನ ಅಪ್ ಶಿಫ್ಟ ಅಥವಾ ಡೌನ್ ಶಿಫ್ಟ ಮಾಡ್ಕೊಳ್ಳುತ್ತೆ. ಓಕೆ, ಇಲ್ಲೇನಾಗಿದೆ ಅಂತ ಹೇಳಿದರೆ ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ದು ಇನ್ನು ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ಏನು ಮಾಡ್ಬೋದು ಅಂತಂದರೆ ನಾವು ಮ್ಯಾನ್ಯುವಲಿಗಾಗಿ ಏನು ಮಾಡ್ಬೋದು ಅಂತಂದರೆ ಸ್ವಿಚ್ ಮಾಡ್ಕೋಬೋದು. ಮ್ಯಾನ್ಯುವಲ್ ಶಿಫ್ಟರ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಪ್ಯಾಡಲ್ ಶಿಫ್ಟರ್ ಅಥವಾ ಗೇರ್ ಶಿಫ್ಟರ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಅದು ಸ್ಟೇರಿಂಗ್ದು ಕೆಳಗಡೆ ಇರುತ್ತೆ, ಅಲ್ಲಿ ಪ್ಲಸ್ ಮತ್ತು ಮೈನಸ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ಪ್ರೆಸ್ ಮಾಡಿಕೊಂಡು ನಾವು ಅಪ್ ಶಿಫ್ಟ ಡೌನ್ ಶಿಫ್ಟ ಮಾಡ್ಕೊಂಡು ಮೂವ್ ಮಾಡ್ಬೋದು. ಹಾಗೇನಾಗಿದೆ ಅಂದರೆ ಮ್ಯಾನ್ಯುವಲ್ ಫನ್ನು ಸಮೇತ ಏನಾಗಿದೆ ಅಂತ ಹೇಳಿದ್ರೆ AMT ಇಂದ ಸಿಗುತ್ತೆ. ಓಕೆ, ನೆಕ್ಸ್ಟ್ ಫೈನಲ್ ಬಂದ್ಬಿಟ್ಟು ಏನಾಗಿದೆ ಅಂತ AMTದು ಅಡ್ವಾಂಟೇಜಸ್ ಏನು ಅಂತ. AMTದು ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ ಫಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದ್ರೆ ಫ್ಯೂಲ್ ಎಫಿಷಿಯನ್ಸಿ ಬರುತ್ತೆ. ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಅದು ಡಿಸ್ಅಡ್ವಾಂಟೇಜಸ್ ಮೇನು ಯಾವುದು ಅಂತ ಹೇಳಿದ್ರೆ ಜಾಸ್ತಿ ಟಾರ್ಕ್ನ ಏನು ಮಾಡೋಕ್ಕಾಗ್ತದೆ, ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ. ಶಿಫ್ಟರ್ಸ್ ಏನಾಗಿದೆ ಅಂತ ಗೇರ್ ಶಿಫ್ಟರ್ ಅಷ್ಟು ಸ್ಮೂತ್ ಆಗಿಲ್ಲ. AMT ಆರ್ AGS ಟ್ರಾನ್ಸ್ಮಿಷನ್ನಲ್ಲಿರುವಂಥ ಒಂದು ಮೇಜರ್ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಹೆಡ್ ನೋಡ್. ನಾವೀಗ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ ಡ್ರೈವ್ ಮಾಡ್ತಾ ಹೋಗ್ತಿರಬೇಕಾದ್ರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನಿಮಗೆ ಗೇರ್ನ ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಎಕ್ಸಿಲೇಟರ್ನ ಕಾಲನ್ನು ರಿಮೂವ್ ಮಾಡಿ ನೆಕ್ಸ್ಟ್ ಕ್ಲಚ್ ಅಪ್ಲೈ ಮಾಡಿ ಗೇರ ಎಂಗೇಜ್ ಮಾಡಿ ನೆಕ್ಸ್ಟ್ ಗ್ರ್ಯಾಜುಯಲ್ ಆಗಿ ಕ್ಲಚ್ಚನ್ನು ರಿಲೀಸ್ ಮಾಡಿ ಎಕ್ಸಿಲೇಟರ್ನ ಮೂವ್ ಮಾಡ್ತಾ ಹೋಗಿ ಅದಕ್ಕೊಂದು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ. ಏನಾಗಿದೆ ಅಂತ ಹೇಳಿದ್ರೆ ಇಂಜಿನ್ ಸ್ಪೀಡು ಮತ್ತು ವೀಲ್ ಸ್ಪೀಡನ್ನ ಮ್ಯಾಚ್ ಮಾಡೋದು. ಇದನ್ನ ನಾವು ಏನಂತ ಕರಿತೀವಿ, ರೋ ಮ್ಯಾಚ್ ಅಂತ ಕರಿತೀವಿ. ಆಗೇನಾಗುತ್ತೆ ಅಂದರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ ಒಂದು ಗೇರ್ ಶಿಫ್ಟ್ ಆಗಿರೋದೊಂದು ಡ್ರೈವ್ ಫೀಲ್ ಅಷ್ಟು ಸ್ಮೂತ್ ಆಗಿರುತ್ತೆ, ಅಷ್ಟು ಫೀಲ್ ಆಗೋದಿಲ್ಲ. AMTಯಲ್ಲಿ ಏನಾಗಿರುತ್ತೆ, ಸೆನ್ಸರ್ ಥ್ರೂ ಇಂದ ಆಟೋಮೆಟಿಕ್ ಮೋಟರ್ಸ್ ಏನಾಗುತ್ತೆ ಅಂದರೆ ಗೇರ್ ಮತ್ತು ಕ್ಲಚ್ಚನ್ನು ಎಂಗೇಜ್ ಡಿಸ್ಎಂಗೇಜ್ ಮಾಡೋದ್ರಿಂದ ನಮಗೆ ಯಾವಾಗ ಸೆನ್ಸ್ ಮಾಡೋಕ್ಕಾಗೋದಿಲ್ಲ, ಯಾವಾಗ ಗೇರ್ ಚೇಂಜ್ ಮಾಡುತ್ತೆ, ಫಸ್ಟಿಂದ ಸೆಕೆಂಡಿಗೆ, ಸೆಕೆಂಡಿಂದ ತರ್ಡಿಗೆ ಶಿಫ್ಟ್ ಆಗುವಂಥ ಪಾಯಿಂಟಲ್ಲಿ ಏನಾಗುತ್ತೆ, ಕ್ಲಚ್ಚನ್ನು ಏನಾಗುತ್ತೆ ಡಿಸ್ಎಂಗೇಜ್ ಮಾಡುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಆ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಪವರ್ ಲಾಸ್ ಆಗುತ್ತೆ. ಪವರ್ ಲಾಸ್ ಆಗಿ ನಾವು ಇಲ್ಲಿ ಎಕ್ಸಲೇಷನ್ ಕೊಡ್ತಾ ಇರ್ತೀವಿ. ಆಗೇನಾಗುತ್ತೆ ಅಂತ ಹೇಳಿದ್ರೆ ಎಂಜಿನ್ ಸ್ಪೀಡ್ ಏನಾಗಿರುತ್ತೆ ಇನ್ಕ್ರೀಸ್ ಆಗುತ್ತೆ, ವೀಲ್ ಸ್ಪೀಡ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಕ್ಲಚ್ ಎಂಗೇಜ್ ಆದ ತಕ್ಷಣ ಏನಾಗಿರುತ್ತೆ ಅಂತಲ್ಲ ಆ ಇಂಜಿನ್ ಸ್ಪೀಡು ಮತ್ತು ವೀಲ್ ಸ್ಪೀಡಿಗೆ ಮ್ಯಾಚ್ ಆಗೋದಿಲ್ಲ. ಆಗ ನಮಗೆ ಒಂದು ಜರ್ಕಿ ಫೀಲ್ ಆಗಿ ನಮ್ಮ ಹೆಡ್ ಏನಾಗುತ್ತೆ ಅಂತ ಒಂದು ಶೇಕ್ ಆಗುತ್ತೆ. ಅದನ್ನ ನಾವೇನು ಅಂತ ಕರಿತೀವಿ ಅಂತ ಹೇಳಿದ್ರೆ ಹೆಡ್ ನೋಡ್ ಅಂತ ಕರಿತೀವಿ. ಬಟ್ ಈಗಿರುವಂತಹ AMTಯಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡಿಬಿಟ್ಟು ಏನಾಗಿದೆ, ಅಲ್ಲಿ ಕ್ಲಚ್ಚನ್ನು ಏನು ಮಾಡಿದೆ, ಒಂದು ಸ್ಲಿಪ್ಪರಿ ಕ್ಲಚ್ಚನ್ನು ಪ್ರೊವೈಡ್ ಮಾಡಿದೆ. ಇದು ಒಂದು 90% ಅಷ್ಟು ಏನಾಗಿರುತ್ತೆ ಈ ಹೆಡ್ ನೋಡನ್ನ ಅವಾಯ್ಡ್ ಆಗುತ್ತೆ. ಎಲ್ಲಿ ಇದು ಅಪ್ಲಿಕೇಬಲ್ ಜಾಸ್ತಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಸಿಟಿ ಡ್ರೈವ್ ಮಾಡ್ತೀವೋ AMT ಏನಾಗಿದೆ ಅಂತ ಒಂದು ಪರ್ಫೆಕ್ಟ್ ಆಗಿರೋ ಒಂದು ಗೇರ್ ಬಾಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇರುವಂಥ ಟ್ರಾನ್ಸ್ಮಿಷನ್ ಏನಾಗಿದೆ ಅಂತ IMT ಅಂತ ಹೇಳೋದು ಏನಾಗಿದೆ ಅಂತ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ದು ಒಂದು ಆಫ್ ವರ್ಷನ್ ಅಂತ ಹೇಳ್ಬೋದು. AMTದು ಆಫ್ ವರ್ಷನ್ ಅಂತ. ಏಕೆಂತ ಹೇಳಿದ್ರೆ AMT ಏನಾಗಿರುತ್ತೆ ಅಂತ ಹೇಳಿದ್ರೆ ಗೇರಿಗೂ ಮತ್ತು ಗೇರ್ ಲಿವರಿಗೂ ಮತ್ತು ಏನಾಗಿರುತ್ತೆ ಕ್ಲಚ್ ಪೆಡಲಿಗೂ ಏನಾಗಿರುತ್ತೆ ಎಲೆಕ್ಟ್ರಿಕಲ್ ಮೋಟರ್ ಇದ್ದರೆ IMTಯಲ್ಲಿ ಏನಾಗಿರುತ್ತೆ ಅಂದರೆ ಜಸ್ಟ್ ಏನಾಗಿರುತ್ತೆ ಅಂದರೆ ಕ್ಲಚ್ ಪೆಡಲಿಗೆ ಮಾತ್ರ ಎಲೆಕ್ಟ್ರಿಕಲ್ ಮೋಟರ್ ಇರುತ್ತೆ, ಗೇರ್ ಲಿವರ್ ಆ ರೀತಿಯೇ. ಇಲ್ಲಿ ಏನಾಗಿದೆ ಅಂತಂದರೆ ನಾವು ಯಾವಾಗ ಗೇರ್ನ ಚೇಂಜ್ ಮಾಡ್ತೀವಿ, ಗೇರ್ನ ಚೇಂಜ್ ಮಾಡುವಂಥ ಅಂಥ ಮೂಮೆಂಟಲ್ಲಿ ಏನಾಗುತ್ತೆ ಎಲೆಕ್ಟ್ರಿಕಲ್ ಮೋಟರ್ ಏನಾಗುತ್ತೆ ಅಂದರೆ ಕ್ಲಚ್ಚನ್ನು ಡಿಸ್ಎಂಗೇಜ್ ಮಾಡಿ ನೆಕ್ಸ್ಟ್ ನಾವು ಗೇರ್ನ ನಾವು ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡುತ್ತೆ. ಎಲೆಕ್ಟ್ರಿಕಲ್ ಮೋಟರ್ ಏನಾಗುತ್ತೆ ಕ್ಲಚ್ಚನ್ನು ಎಂಗೇಜ್ ಮಾಡುತ್ತೆ. ಇದೇನಾಗಿದೆ ಅಂತ ಹೇಳಿದ್ರೆ IMT ಏನಾಗಿದೆ ಅಂತಂದರೆ ಹುಂಡೈಯಲ್ಲಿ ವೆನ್ಯುವಲಲ್ಲಿ ಏನಾಗಿದೆ ಅಂತ IMTನ ಪ್ರೊವೈಡ್ ಮಾಡಿದ್ದಾರೆ. ಈ ಇಂಟೆಲಿಜೆಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಡ್ವಾಂಟೇಜಸ್ ಏನು ಅಂದರೆ ಟ್ರಾಫಿಕಲ್ಲೆಲ್ಲ ಇದನ್ನ ಈ ವೆಹಿಕಲ್ನ ಡ್ರೈವ್ ಮಾಡೋಕ್ಕೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಈಸಿ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ನಮಗೆ ಕ್ಲಚ್ಚನ್ನು ಅಪ್ಲೈ ಮಾಡುವ ನೆಸೆಸಿಟಿ ಇಲ್ಲ, ಗೇರ್ ಮಾತ್ರ ಅಪ್ ಶಿಫ್ಟ್ ಮತ್ತು ಡೌನ್ ಶಿಫ್ಟ್ ಮಾಡಿದರೆ ಆಯಿತು. ನೆಕ್ಸ್ಟು ಇದೊಂದು ಇನ್ನೊಂದು ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ ನಮಗೆ ಮ್ಯಾನ್ಯುವಲ್ ಡ್ರೈವ್ ಮಾಡುವಂಥ ಒಂದು ಫೀಲ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಆಗಿರುವಂಥ ಟ್ರಾನ್ಸ್ಮಿಷನ್ ಏನಾಗಿದೆ ಅಂತ ಹೇಳಿದ್ರೆ DCT ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಯಾವ ರೀತಿ ಇರುತ್ತೆ ಅಂತಂದರೆ ಇದಕ್ಕೆ 2 ಕ್ಲಚ್ ಇರುತ್ತೆ. 2 ಕ್ಲಚ್ ಏನಕ್ಕೆ ಯೂಸ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ಒಂದು ಕ್ಲಚ್ಚಲ್ಲಿ ಏನಾಗಿರುತ್ತೆ ಆಡ್ ಗೇರ್ಸು, ಇನ್ನೊಂದು ಕ್ಲಚ್ಚಲ್ಲಿ ಏನಾಗಿರುತ್ತೆ ಈವನ್ ಗೇರ್ ಏನಾಗಿರುತ್ತೆ ಪ್ರೀ ಎಂಗೇಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ ಆಡ್ ಗೇರ್ಸ್ ಮೀನ್ಸ್ ಅಂತ ಹೇಳಿದ್ರೆ 1, 3 ಆಮೇಲೆ 5. ಈವನ್ ಗೇರ್ಸ್ ಅಂತ ಹೇಳಿದರೆ 2, 4 ಆ್ಯಂಡ್ 6 ಮತ್ತು ಎಂಗೇಜ್ ಆಗಿರುತ್ತೆ. ಈಗ ನಾವು ಏನಾಗಿರುತ್ತೆ ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂದರೆ ಇನ್ನೊಂದು ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಒಂದು ಇಟ್ಕೊಳ್ಳಿ. ರೈಟ್ ಹ್ಯಾಂಡಲ್ಲಿ ಏನಾಗಿರುತ್ತೆ ಆಡ್ ಗೇರ್ಸ್ ಇದ್ದರೆ ಲೆಫ್ಟ್ ಹ್ಯಾಂಡಲ್ಲಿ ಈವನ್ ಗೇರ್ ಎಂಗೇಜ್ ಆಗಿದೆ ಅಂತ ಇಟ್ಕೊಳ್ಳಿ. ಅದೇನಾಗಿರುತ್ತೆ ಅಂತಂದರೆ ನಮಗೆ ಯಾವಾಗ ಫಸ್ಟ್ ಗೇರ್ ಎಂಗೇಜ್ ಆಗಿ, ಈಗ ರೈಟ್ ಹ್ಯಾಂಡಲ್ಲಿ ಫಸ್ಟ್ ಗೇರ್ ಇದ್ದರೆ ಏನಾಗಿರುತ್ತೆ ಫಸ್ಟ್ ಗೇರ್ ಎಂಗೇಜ್ ಆಗಿದೆ, ಇದು ಕ್ಲಚ್ ಫಸ್ಟ್ ಗೇರಲ್ಲಿ ಮೂವ್ ಆಯ್ತಾ ಉಂಟು. ಆ ಟೈಮಲ್ಲಿ ಏನಾಗಿರುತ್ತೆ ಅಂತ ಇನ್ನೊಂದು ಕ್ಲಚ್ಚಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ಗೇರ್ ಏನಾಗಿರುತ್ತೆ ಪ್ರೀ ಎಂಗೇಜ್ ಆಗಿರುತ್ತೆ. ಯಾವಾಗ ಸೆಕೆಂಡ್ ಗೇರ್ ಬೇಕು ತಕ್ಷಣ ಏನಾಗಿರುತ್ತೆ ಕ್ಲಚ್ ರಿಮೂವ್ ಆಗುತ್ತೆ, ಕ್ಲಚ್ ಏನಾಗಿರುತ್ತೆ ಡಿಸೆಂಗೇಜ್ ಆಗಿ ಈ ಕ್ಲಚ್ ಏನಾಗಿರುತ್ತೆ ಎಂಗೇಜ್ ಆಗುತ್ತೆ. ಆಗೇನಾಗಿರುತ್ತೆ ಅಂತ ನಮಗೆ ಅಲ್ಲಿ ಒಂದು ಪವರ್ ಡಿಲೇ ಇರೋದಿಲ್ಲ. ಇದನ್ನ ನಾವೇನು ಅಂತ ಕರಿತೀವಿ ಅಂತಂದರೆ DCT ಅಂತ ಕರಿತೀವಿ. ಒಂದು ಏನಾಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ರಿಲೇಬಿಲಿಟಿ, ಇದೊಂದು ಕಾಂಪ್ಲಿಕೇಟೆಡ್ ಆಗಿರುವಂಥ ಒಂದು ಮೆಕ್ಯಾನಿಸಮ್. ಯಾವ ಕಂಪನೀಸು ಇದನ್ನ ಒಂದು 100% ಅಕ್ಯುರೇಟ್ ಆಗಿ ಮಾಡೋಕ್ಕಾಗಲಿಲ್ಲ ಇದುವರೆಗೂ. ಜೊತೆಗೆ ಏನಾಗಿದೆ ಅಂತಂದರೆ ಇದು ಒಂದು ಕಾಸ್ಟ್ಲೆಸ್ ಆಗಿರುವಂಥ ಒಂದು ಗೇರ್ ಸಿಸ್ಟಮ್ ಆಗಿದೆ. ಇದಕ್ಕೊಂದು
ಒಂದು ಎಕ್ಸಾಂಪಲ್ ಏನಾಗಿದೆ ಅಂತ ಹೇಳಿದ್ರೆ ಈಗ ಯಾವ DCT ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಫಾಕ್ಸ್‌ವ್ಯಾಗನಲ್ಲಿ ಪೋಲೋದಲ್ಲಿ DCT ಸೊ ಅದನ್ನ ಈಗೇನು ಮಾಡಿದ್ದಾರೆ ಅಂತ ರಿಮೂವ್ ಮಾಡಿ ಏನಾಗಿದೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನ ಕೊಟ್ಟಿದ್ದಾರೆ. ಪ್ರೀಮಿಯಂ ಕಾರಲ್ಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸೂಟಬಲ್ ಆಗಿರುವಂಥ ಒಂದು ಟ್ರಾನ್ಸ್ಮಿಷನ್ ಆಗಿದೆ. ಏನಾಗಿರುತ್ತೆ ಅಂತ ಡ್ರೈವ್ ಫೀಲ್ ಏನಾಗಿರುತ್ತೆ ಚೆನ್ನಾಗಿರುತ್ತೆ, ಹೈ ಪವರ್ನ ಟ್ರಾನ್ಸ್ಮಿಷನ್ ಮಾಡುತ್ತೆ, ಯಾವುದೇ ಲ್ಯಾಗ್ ಇರೋದಿಲ್ಲ ಗೇರ್ ಚೇಂಜ್ ಮಾಡಬೇಕಾದ್ರೆ. ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ ನಮಗೆ ಪಾರ್ಕಿಂಗ್ ಸ್ಪೀಡಲ್ಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಸ್ಟಾಪ್ ಮಾಡೋಕ್ಕೆ ಆಮೇಲೆ ಮೂವ್ ಮಾಡೋಕ್ಕೆಲ್ಲ ಅನ್ಸುತ್ತೆ ಕ್ವೈಟ್ ಡಿಫಿಕಲ್ಟ್ ಅನಿಸುತ್ತೆ. ಇದು ಒಂದು ಏನಾಗಿದೆ ಹೈ ಪರ್ಫಾರ್ಮೆನ್ಸ್, ಯಾರಿಗೆ ಹೈ ಪರ್ಫಾರ್ಮೆನ್ಸ್ ಇರುವಂತಹ ಒಂದು ಕಾರು ಅವಶ್ಯಕತೆ ಇರುತ್ತೋ ಅಂಥ ಕಾರಲ್ಲಿ ಏನಾಗಿರುತ್ತೆ DCT ಟೆಕ್ನಾಲಜಿ ಇದ್ದರೆ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರಿಫೇರ್ ಮಾಡ್ಬೋದು. ನೆಕ್ಸ್ಟ್ ಗೇರ್ ಬಾಕ್ಸ್ ಏನು ಅಂತ ಹೇಳಿದ್ರೆ AT ಅಥವಾ ಏನಾಗಿದೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಥವಾ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್. ಇದು ಓಲ್ಡ್ ಟೆಕ್ನಾಲಜಿ ಆಗಿರುವಂತಹ ಒಂದು ಟ್ರಾನ್ಸ್ಮಿಷನ್ ಆಗಿದೆ. ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಇದೊಂದು ನಾನು ಹೇಳಿರುವಂತಹ ಗೇರ್ ಬಾಕ್ಸ್ಗಳಲ್ಲಿ ಇದೊಂದು ಬೆಸ್ಟ್ ಆಗಿರುವಂತಹ ಒಂದು ಗೇರ್ ಬಾಕ್ಸ್ ಆಗಿದೆ. ಅದು ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್ ಅಥವಾ AT ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಟೆಕ್ನಾಲಜಿ. ಇದು ಟಾರ್ಕ್ ಕನ್ವರ್ಟೆಡ್ ಅಂತ ಹೇಳೋದು ಏನಾಗಿದೆ ಅಂತ ಒಂದು ಕ್ಲಚ್ ಅಷ್ಟೇ, ಕ್ಲಚ್. ಅದಕ್ಕೆ ಬ್ಯಾಕಲ್ಲಿ ಏನಾಗಿರುತ್ತೆ ಗೇರ್ ಇದೆ, ಗೇರ್ ಬಾಕ್ಸ್ ಇದೆ. ಆ ಗೇರ್ ಬಾಕ್ಸ್ ಏನು ಅಂತ ಹೇಳಿದ್ರೆ ಸನ್ ಆ್ಯಂಡ್ ಪ್ಲಾನೆಟ್ ಮೆಕ್ಯಾನಿಸಮ್ ಇರುವಂತಹ ಒಂದು ಗೇರ್ ಬಾಕ್ಸ್ ಸಿಸ್ಟಮ್ ಇದೆ. ಅದ್ರ ಬಿಫೋರ್ ಏನಾಗಿದೆ ಅಂತಂದರೆ ಒಂದು ಕ್ಲಚ್ ಆಗಿ ಏನು ಮಾಡುತ್ತೆ ಅಂತಂದರೆ ಈ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್ ವರ್ಕ್ ಆಗುತ್ತೆ. ಈ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್ ಏನಿಲ್ಲ ಅಂತ ಹೇಳಿದ್ರೆ ಒಂದು ಪಂಪ್ ಇರುತ್ತೆ, ಒಂದು ಟರ್ಬೈನ್ ಸೆಂಟ್ರಲ್ ಏನಾಗಿರುತ್ತೆ ಅಂತ ಒಂದು ಸ್ಟಾರ್ಟರ್ ಇರುತ್ತೆ. ಈ ಟೆಕ್ನಾಲಜಿ ಸಿಂಪಲ್ ಎಕ್ಸ್ಪ್ಲೈನ್ ಮಾಡೋದಾದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಾಗಿದ್ರೆ 2 ಟೇಬಲ್ ಫ್ಯಾನ್ನ ಆಪೋಸಿಟ್ ಆಗಿ ನಿಲ್ಲಿಸಿ, ಓಕೆ, ಒಂದು ಟೇಬಲ್ ಫೋನ್ ಆಫ್ ಕಂಡೀಷನಲ್ಲಿ ಇನ್ನೊಂದು ಟೇಬಲ್ ಫೋನ್ ಆನ್ ಕಂಡೀಷನಲ್ಲಿ ಇಟ್ಕೊಂಡು ರನ್ ಮಾಡಿದರೆ ಏನಾಗಿರುತ್ತೆ ಆನ್ ಆಗಿರುವಂತಹ ಟೇಬಲ್ ಫೋನ್ ರನ್ ಆಗಿ ಅದ್ರದ್ದು ಸ್ಪೀಡು ಮತ್ತು ಏರ್ ಥ್ರೂ ಏನಾಗಿರುತ್ತೆ ಆಪೋಸಿಟ್ ಇರುವಂತಹ ಫ್ಯಾನು ಏನಾಗುತ್ತೆ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವೇನು ಅಂತ ಕರಿತೀವಿ ಅಂತ ಈ ಒಂದು ಕಾನ್ಸೆಪ್ಟ್ ಏನಾಗಿರುತ್ತೆ ಅಂತಂದರೆ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್ ಇರುತ್ತೆ. ಇಲ್ಲಿ ಏನಾಗಿರುತ್ತೆ ಮೀಡಿಯಾ ಏನಾಗಿರುತ್ತೆ ಅಂತಂದರೆ ಏರ್ ಆದರೆ ಅಲ್ಲಿ ಏನಾಗಿರುತ್ತೆ ಮೀಡಿಯಾ ಏನಾಗಿರುತ್ತೆ ಫ್ಲೂಡ್ ಆಗಿರುತ್ತೆ. ಅಥವಾ ಇದನ್ನ ಏನು ಅಂತ ಕರಿತಾರೆ ಸ್ಲಶ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್ ಅಂತಲೂ ಕರೀತಾರೆ. ಫ್ಲೂಡ್ ಇರುತ್ತೆ, ಫ್ಲೂಡ್ ಥ್ರೂ ಇಂದ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪಂಪು ಟರ್ಬೈನು ಆಮೇಲೆ ಒಂದು ಸ್ಟಾರ್ಟರು. ಪಂಪ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫ್ಲೂಡನ್ನ ಏನು ಮಾಡುತ್ತೆ ಪಂಪ್ ಮಾಡಿ ಟರ್ಬೈನ ರನ್ ಮಾಡುವಂಗೆ ಮಾಡಿ ನೆಕ್ಸ್ಟ್ ಟರ್ಬೈನ್ ಏನಾಗಿರುತ್ತೆ ಗೇರ್ ಬಾಕ್ಸ್ಗೆ ಕನೆಕ್ಟ್ ಆಗಿರುತ್ತೆ, ಗೇರ್ ಬಾಕ್ಸ್ ವೀಲ್ಗೆ ಕನೆಕ್ಟೆಡ್ ಆಗಿರುತ್ತೆ. ಇದೊಂದು ಈ ಟೆಕ್ನಾಲಜಿನ ನಾವೇನು ಅಂತ ಕರಿತೀವಿ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್ ಅಂತೇಳಿ. ಇದೊಂದು ಜೊತೆಗೆ ಇದರಿಂದ ಅಡ್ವಾಂಟೇಜಸ್ ಏನು ಅಂತ ಹೇಳಿದರೆ ಎಷ್ಟು ಬೇಕಾದರೂ ಟಾರ್ಕ್ ನಾವು ಏನು ಮಾಡ್ಬೋದು ಅಂತ ಟ್ರಾನ್ಸ್ಫರ್, ಎಂಜಿನಿಗೆ ಎಷ್ಟೇ ಲೋಡ್ ಹಾಕಿದ್ರು ಏನಾಗಿರುತ್ತೆ ಅಂತೇಳಿ ಇದು ಟ್ರಾನ್ಸ್ಫರ್ ಮಾಡುತ್ತೆ. ಏಕೆ ಅಂತ ಹೇಳಿದ್ರೆ ಡ್ರೈವರ್ ಶಾಫ್ಟ್ ಏನಾಗಿದೆ ಅಂತ ಹೇಳಿದ್ರೆ ಒಂದು 1000 RPM ಇದ್ದರೆ ಡ್ರಿವನಿಗೆ ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಜಸ್ಟ್ 500 RPM ಅಷ್ಟು ಮಾತ್ರ ಟ್ರಾನ್ಸ್ಫರ್ ಆಗುತ್ತದೆ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್ದ. ಹಾಗೇನಾಗಿದೆ ಅಲ್ಲಿ ಹೈ ಟಾರ್ಕ್ ಏನಾಗುತ್ತೆ ಡೆವಲಪ್ ಆಗುತ್ತೆ. ಅದರಿಂದ ಇದನ್ನ ನಾವೇನಂತ ಕರಿತೀವಿ ಅಂತಂದರೆ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಇದ್ರದ್ದು ಒಂದು ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ ಫ್ಯೂಲ್ ಎಫಿಷಿಯನ್ಸಿ ಕಡಿಮೆ. ಈಗಿನಿರೋ ಟೆಕ್ನಾಲಜಿಯಲ್ಲಿ ಬಂದ್ಬಿಟ್ಟು ಏನಾಗಿದ್ರೆ ಆ ಒಂದು ಫ್ಯೂಲ್ ಎಫಿಷಿಯನ್ಸಿಯನ್ನು ಓವರ್ಕಮ್ ಮಾಡಿದರೆ ಅಂತೂ ಕಂಪೇರೇಟಿವ್ಲಿ ಅದರ ಟ್ರಾನ್ಸ್ಮಿಷನ್ಗೆ ಕಂಪೇರ್ ಮಾಡಿದಾಗ ಇದೇನಾಗಿರುತ್ತೆ ಫ್ಯೂಲ್ ಎಫಿಷಿಯನ್ಸಿ ಕಡಿಮೆ ಇರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದರೆ CVT ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನ್. ಇದು ಏನಾಗಿದೆ ಅಂತಂದರೆ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಟ್ರಾನ್ಸ್ಮಿಷನ್. ಏಕೆಂದರೆ ಎಲ್ಲರೂ ಇದನ್ನ ಈ ಟ್ರಾನ್ಸ್ಮಿಷನ್ನ ಯೂಸ್ ಮಾಡಿದ್ದಾರೆ. ಏಕೆ ಅಂತ ಹೇಳಿದರೆ ನಾವು ಗೇರ್ಲೆಸ್ ಸ್ಕೂಟ್ರ್ ಅಂತ ಕರಿತೀವಿ. ನಾವು ಈಗ ಇರುವಂಥ ಎಲ್ಲ ಸ್ಕೂಟ್ರ್ ಏನಾಗಿದೆ ಗೇರ್ಲೆಸ್ ಅಂತ ಕರಿತೀವಿ, ಆದರೆ ಗೇರ್ಲೆಸ್ ಅಲ್ಲ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ CVT ಅಂತ ಹೇಳುವ ಒಂದು ಗೇರ್ ಬಾಕ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಡ್ರೈವರ್ ಪುಲಿ ಆಮೇಲೆ ಇನ್ನೊಂದು ಡ್ರಿವನ್ ಪುಲಿ. ಈ ಡ್ರೈವರ್ನ ಯಾವ ರೀತಿ ರನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಬೆಲ್ಟ್ ಥ್ರೂ ರನ್ ಮಾಡುತ್ತೆ. ಆಮೇಲೆ ಈಗ ಕಾರುಗಳೆಲ್ಲ ಏನು ಮಾಡ್ತಾರೆ ಕೆಲವೊಂದು ಕಾರುಗಳಲ್ಲಿ ಬೆಲ್ಟ್ ಯೂಸ್ ಮಾಡಿದ್ದಾರೆ, ಇನ್ನು ಕೆಲವು ವೆಹಿಕಲ್ ಏನು ಮಾಡಿದ್ದಾರೆ ಚೈನು ಸಮೇತ ಯೂಸ್ ಮಾಡಿದ್ದಾರೆ. ಈ ಚೈನು ಮತ್ತು ಬೆಲ್ಟ್ ಏನಾಗಿದೆ ಸ್ವಲ್ಪ ಎಕ್ಸ್ಪೆಂಡೇಬಲ್ ಆಗಿರುವಂಥ ಚೈನು ಮತ್ತು ಬೆಲ್ಟನ್ನು ಯೂಸ್ ಮಾಡಿದ್ದಾರೆ. ಡ್ರೈವರ್ ಪುಲಿ ಏನಾಗಿರುತ್ತೆ ಇನಿಷಿಯಲ್ ಸ್ಟೇಜಲ್ಲಿ ಏನಾಗಿರುತ್ತೆ ಅಂದರೆ ಡ್ರೈವರ್ ಪುಲಿ ಡಯಾಮೀಟ್ರ್ ಕಡಿಮೆ ಇರುತ್ತೆ, ಡ್ರಿವನ್ ಪುಲಿ ಏನಾಗಿರುತ್ತೆ ಅಂದರೆ ಡಯಾಮೀಟ್ರ್ ಜಾಸ್ತಿ ಇರುತ್ತೆ. ಯಾವಾಗ ರನ್ ಆಗಿ ಸ್ಪೀಡ್ ಇನ್ಕ್ರೀಸ್ ಬರ್ತಿರ್ಬೇಕಾದ್ರೆ ಏನಾಗಿರುತ್ತೆ ಡ್ರೈವರ್ ಪುಲಿ ಏನಾಗಿರುತ್ತೆ ಅಂದರೆ ಡಯಾಮೀಟ್ರ್ ಜಾಸ್ತಿ ಆಗ್ತಾ ಬರ್ತೋ, ಡ್ರಿವನ್ ಪುಲಿ ಏನಾಗಿದೆ ಡಯಾಮೀಟ್ರ್ ಕಡಿಮೆ ಆಗ್ತಾ ಬರುತ್ತೆ. ಇದು ಯಾವ ರೀತಿ ಡಯಾಮೀಟ್ರ್ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಅಂತ ಆಗೋದು ಅಂತ ಹೇಳಿದ್ರೆ ಆ ಎರಡು ಕೊಟ್ಟಿರುವಂಥ ಪುಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಕೋನ್ ಪುಲ್ಲಿ ಆಗಿರುತ್ತೆ. ಕೋನ್ ಪುಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈಗ ಒಂದೆರಡು ಕೋನ್ ಪುಲಿ ಈ ರೀತಿ ಕೋನ್ ಪುಲಿ ಇರುತ್ತೆ, ಅದೇನಾಗಿರುತ್ತೆ ಎಕ್ಸ್ಟೆಂಡ್ ಆಗ್ತಾ ಬರುತ್ತೆ. ಯಾಕಂದರೆ ಇನ್ ಬಿಟ್ವೀನ್ ಇರೋ ಗ್ಯಾಪ್ ಏನಾಗಿರುತ್ತೆ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಯಾವಾಗ ಕಂಪ್ರೆಸ್ ಆಯ್ತಾ ಬರುತ್ತೆ ಅಂತ ಹೇಳಿದ್ರೆ ಡಯಾಮೀಟ್ರ್ ಇನ್ಕ್ರೀಸ್ ಆಗುತ್ತಾ ಬರುತ್ತೆ. ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನಲ್ಲಿ ಇನ್ಫಿನಿಟಿ ಗೇರ್ ರೇಷಿಯೋಸ್ ಅಂತ ಹೇಳಿದರೆ ಏನಾಗಿದೆ ಅಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂತ ಹೇಳಿದ್ರೆ ನಾರ್ಮಲ್ ಗೇರ್ ಬಾಕ್ಸಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ 1:2. ಅದರ ಅರ್ಥ ಏನಾಗಿದೆ ಡ್ರೈವರ್ ಗೇರು 1 ರೊಟೇಟ್ ಮಾಡಿದರೆ ಡ್ರಿವನ್ ಗೇರ್ ಏನಾಗಿರುತ್ತೆ 2 ರೊಟೇಷನ್ ಮಾಡುತ್ತೆ 1:2 ಅಂತ ಹೇಳಿದರೆ. 2:4 ಅಂತ ಹೇಳಿದರೆ ಡ್ರೈವರ್ ಗೇರು 2 ರೊಟೇಷನ್ ಆದರೆ ಡ್ರಿವನ್ ಗೇರ್ ಏನಾಗಿರುತ್ತೆ 4 ರೊಟೇಷನ್ ಆಗುತ್ತೆ. ಇಲ್ಲಿ ಏನಾಗಿರುತ್ತೆ 1 ಏನಾಗಿರುತ್ತೆ ಸೆಕೆಂಡಿಗೆ ಬರುತ್ತೆ. ಆದರೆ ಇಲ್ಲಿ ಇನ್ಫಿನಿಟಿ ಗೇರ್ ರೇಷಿಯೋದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ನಾವೇನು ಮಾಡ್ಬೋದು ಅಂತ ಹೇಳಿದರೆ
ಒನ್ನಿಂದ ಟೂ ಬರೋ ಇನ್ ಬಿಟ್ವೀನಲ್ಲಿ ಒನ್ನಿಂದ ಟೂಗೆ ಬರುವ ಬಿಟ್ವೀನಲ್ಲಿರುವಂತಹ ಗೇರ್ ರೇಷಿಯೋನ ನಾವೇನು ಮಾಡ್ಬೋದು ಅಚೀವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ 1.1 1.2 1.3 ಈ ರೀತಿ ಎಲ್ಲ ಗೇರ್ ರೇಷಿಯೋನ ನಾವೇನು ಮಾಡ್ಬೋದು ಅಚೀವ್ ಮಾಡ್ಬೋದು. ಇದರಿಂದ ಇಂಜಿನ್ದು ಮ್ಯಾಕ್ಸಿಮಮ್ ಔಟ್ಪುಟ್ ಏನಾಗಿರ್ಬೋದು ಅಂತಂದರೆ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಬೋದು. ಇಂಜಿನ್ದು ಮೋರ್ ಎಫಿಷಿಯನ್ಸಿ, ಇಂಜಿನ್ದ ಮ್ಯಾಕ್ಸಿಮಮ್ ಎಫಿಷಿಯನ್ಸಿನ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಯೂಟಿಲೈಸ್ ಮಾಡ್ತಾನೆ ಬರ್ಬೋದು. ಇದೇನಾಗಿದೆ ಅಂತಂದರೆ CVTದು ಒಂದು ಅಡ್ವಾಂಟೇಜಸ್ ಆಗಿರುತ್ತೆ. ಇದರದ್ದು ಡಿಸ್ಅಡ್ವಾಂಟೇಜಸ್ ಏನಾಗಿದೆ ಅಂತ ಹೇಳಿದ್ರೆ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಅಂತ ಕರಿತೀವಿ. ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಾಗಿದೆ ಇನಿಷಿಯಲ್ ಸ್ಟೇಜಲ್ಲಿ ನಾವೇನು ಮಾಡಬೇಕು, ಫುಲ್ ಎಕ್ಸಿಲರೇಷನ್ ಕೊಡಬೇಕು. ಫುಲ್ ಎಕ್ಸಿಲರೇಷನ್ ಕೊಟ್ಟ ಮೇಲೆ ಏನಾಗಿರುತ್ತೆ ಸ್ಲೋ ಆಗಿ ಮೂವ್ ಆಗುತ್ತೆ. ಇದೊಂದು ರಬ್ಬರ್ ಬ್ಯಾಂಡ್ ಎಫೆಕ್ಟ್ ತರ ಆಗುತ್ತೆ. ಗ್ರಾಜುವಲ್ ಏನಾಗಿದೆ ಸ್ಪೀಡ್ನ ಪಿಕಪ್ ಆಗ್ತಾ ಹೋಗುತ್ತೆ. ಇದು ಏನಾಗಿದೆ ಅಂತಂದ್ರೆ CVTದು ಒಂದು ಡಿಸ್ಅಡ್ವಾಂಟೇಜಸ್. ಇದನ್ನ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಈಗಿರುವಂತಹ CVT ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಹೋಂಡಾ, ಅಮೇಜ್, ಬೆಲೆನೋದಲ್ಲೆಲ್ಲ CVTನ ಒಂದು ಟೆಕ್ನಾಲಜಿ ಇದೆ. ಇದ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಈಗ CVTನ ಯಾವ ರೀತಿ ಚೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಲಿಮಿಟೆಡ್ ಸ್ಪೀಡ್ ಅಲ್ಲಿ ಡ್ರೈವ್ ಮಾಡ್ತಾರೋ ಅಂತವರಿಗೆ ಏನಾಗಿರುತ್ತೆ CVT ಅಂತ ಸೂಟೇಬಲ್ ಆಗಿದೆ. ಇನ್ ಕೇಸ್ ಒಂದು ಇದೇನಾಗಿದೆ ಹೈ ಸ್ಪೀಡ್ ಅಲ್ಲಿ ಹೋದ್ರೆ ಏನಾಗಿರುತ್ತೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಎಫಿಷಿಯನ್ಸಿ ಡೌನ್ ಆಗುತ್ತೆ. ಜೊತೆಗೆ ಏನಾಗುತ್ತೆ ಒಂದು ಅನ್ನೋಯಿಂಗ್ ನಾಯ್ಸ್ ಕ್ರಿಯೇಟ್ ಬರ್ತಾ ಇರುತ್ತೆ. ಇದು ಒಂದು CVT ಒಂದು ಡಿಸ್ಅಡ್ವಾಂಟೇಜಸ್ ಆಗಿದೆ. ನೆಕ್ಸ್ಟ್ ಇರುವಂತಹ ಒಂದು ಗೇರ್ ಬಾಕ್ಸ್ ಯಾವುದು ಅಂತ ಹೇಳಿದ್ರೆ ಈ CVT ಅಂತ ಕರಿತೀವಿ, ಎಲೆಕ್ಟ್ರಾನಿಕಲಿ ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನ್. ಇದು ಯಾವುದರಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಹೈಬ್ರಿಡ್ ಟೆಕ್ನಾಲಜಿ ಇರುವಂತಹ ವೆಹಿಕಲ್ ಅಲ್ಲಿ ಈ CVTನ ಯೂಸ್ ಮಾಡಿರ್ತಾರೆ. ಇದು ಒಂದು ಏನಾಗಿದೆ ಅಂದರೆ ಒಂದು ಸಣ್ಣ ಪ್ಲಾನೆಟರಿ ಮೆಕ್ಯಾನಿಸಮ್ ಯೂಸ್ ಮಾಡಿರುವಂತಹ ಒಂದು ಟೆಕ್ನಾಲಜಿ ಆಗಿದೆ. ಯಾಕೆಂದರೆ ಹೈಬ್ರಿಡ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ನಾವು ಎಲೆಕ್ಟ್ರಿಕಲ್ಲೂ ರನ್ ಮಾಡ್ಬೋದು, ಜೊತೆಗೆ ಇಂಜಿನಲ್ಲೂ ಏನು ಮಾಡ್ಬೋದು ಅಂತ ಹೇಳಿದ್ರೆ ವೆಹಿಕಲ್ನ ರನ್ ಮಾಡ್ಬೋದು. ಇಂಜಿನಿಂದ ನೆಕ್ಸ್ಟ್ ಬ್ಯಾಟ್ರಿಗೆ ಸ್ವಿಚ್ ಆಗಬೇಕು ಅಂತ ಹೇಳಿದ್ರೆ ಇನ್ ಬಿಟ್ವೀನಲ್ಲಿ ಏನಾಗಿದೆ ಒಂದು ಗೇರ್ ಬಾಕ್ಸ್ ಆಗುತ್ತೆ. ಆ ಗೇರ್ ಬಾಕ್ಸ್ ಏನಾಗಿದೆ ಅಂತ ಹೇಳಿದ್ರೆ ಈ CVT ಆಗಿದೆ. ನಾನು ಹೇಳಿರುವಂತಹ ಮ್ಯಾಟರು ಇನ್ಫಾರ್ಮೇಟಿವ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಸಜೆಷನ್ ಮಾಡಿ. ಓಕೆ, ಥ್ಯಾಂಕ್ ಯು.